ಹನೂರು ತಾಲೂಕಿನ ಲೋಕನಹಳ್ಳಿ ಗ್ರಾಮದಲ್ಲಿ ನಡೆದ ಅದ್ದೂರಿ ಶ್ರೀರಾಮ ಉತ್ಸವ. ಹನೂರು ತಾಲೂಕಿನ ಲೋಕನಹಳ್ಳಿ ಗ್ರಾಮದಲ್ಲಿ ಸುಮಾರು 200 ವರ್ಷಗಳಿಂದ ನಡೆದು ಬಂದಂತಹ ಶ್ರೀರಾಮ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀರಾಮ ಉತ್ಸವವನ್ನು ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಲೋಕನಹಳ್ಳಿ ಗ್ರಾಮದಲ್ಲಿ ಶ್ರೀರಾಮರ ಒಂದು ಭಾವಚಿತ್ರವನ್ನು ಇಟ್ಟು ಪಲ್ಲಕ್ಕಿ ಉತ್ಸವ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಲೋಕನಹಳ್ಳಿ ಗ್ರಾಮದ ಯಜಮಾನರು, ಮುಖಂಡರು, ಗ್ರಾಮಸ್ಥರು ಈ ಒಂದು ಹಬ್ಬದ ವಿಶೇಷತೆಯನ್ನ ತಿಳಿಸಿದ್ದಾರೆ. ಪ್ರತಿ ವರ್ಷವೂ ಅನ್ನದಾನ, ವಿಶೇಷ ಪೂಜೆಗಳನ್ನು ನೆರವೇರಿಸುತ್ತಾ ಬಂದಿದ್ದೇವೆ ಎಂದಿದ್ದಾರೆ. ಲೋಕನಹಳ್ಳಿ ಗ್ರಾಮದ ಮುಖಂಡರುಗಳು, ಯುವಕರು ಹಾಗೂ ಗ್ರಾಮಸ್ಥರು ಒಟ್ಟಾರೆ ಸೇರಿ ಈ ಒಂದು ಹಬ್ಬವನ್ನು ಆಚರಿಸಲಾಗ್ತಾ ಇದೆ ಎಂದು ತಿಳಿಸಿದರು. ಹಾಗೂ ಈ ಒಂದು ಉತ್ಸವದ ಬಗ್ಗೆ ಲೋಕನಹಳ್ಳಿ ಗ್ರಾಮದ ಯಜಮಾನರು, ಹಿರಿಯ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಈ ಒಂದು ಶ್ರೀರಾಮ ಉತ್ಸವದ ಬಗ್ಗೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೂ ಗ್ರಾಮದ ಯುವಕರು ಮಾರಿ ಕುಣಿತ ಕುಣಿಯುವುದರ ಮೂಲಕ ಪಲ್ಲಕ್ಕಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದ್ರು. ಇದೇ ಸಂದರ್ಭದಲ್ಲಿ ಲೋಕನಹಳ್ಳಿ ಗ್ರಾಮದ ಮುಖಂಡರು ಆದ ಆರ್ಟಿಐ ಕಾರ್ಯಕರ್ತರು ಆದ ಮಾದೇಶ್, ಲೋಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ರಂಗಸ್ವಾಮಿ ಅವರು, ಗ್ರಾಮದ ಯಜಮಾನರು, ಮುಖಂಡರು, ಯುವಕರು ಹಾಜರಿದ್ದರು. ಮಹದೇಶ ಎಂ, ಹನೂರು. ನಮ್ಮದು ಲೋಕನಹಳ್ಳಿ ಗ್ರಾಮ, ಹನೂರು ತಾಲೂಕು, ಚಾಮರಾಜನಗರ ಜಿಲ್ಲೆ. ಇಲ್ಲಿ ನಾವು ನಮ್ಮ ಹಬ್ಬವನ್ನು ವಿಜೃಂಭಣೆಯಿಂದ ಕಳೆದ 200 ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿಯ ನಮ್ಮ ಹಿರಿಯರ ಸಹಕಾರ ಮತ್ತು ನಮ್ಮ ಯೂತ್ ಎಲ್ಲರ ಸಹಕಾರದಿಂದ ಮತ್ತು ಅವರ ದೇಣಿಗೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿರ್ತೀವಿ. ಈ ಹಬ್ಬಕ್ಕೆ ಬೆಳಿಗ್ಗೆ ಸುಮಾರು 10 ಗಂಟೆಯ ಸಮಯಕ್ಕೆ ಸರಿಯಾಗಿ ರಾಮನವಮಿಯ ಓಕಳಿ ಕಾರ್ಯಕ್ರಮ ಇರುತ್ತೆ. ಅದು ಮುಗಿದ ತದನಂತರದಲ್ಲಿ ದೇವ್ರನ್ನ ಮತ್ತೆ ನಮ್ಮ ರಾಮ ಮಂದಿರದಲ್ಲಿ ಕೂರಿಸ್ಬಿಟ್ಟು ಇವಾಗ 9:30-10 ಗಂಟೆ ಸಮಯದಲ್ಲಿ ನಾವು ರಾಮರ ಒಂದು ವಿಗ್ರಹವನ್ನು ನಾವು ಉತ್ಸವ ಮೂರ್ತಿಯನ್ನಾಗಿ ಆಚರಣೆ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಇದಕ್ಕೆ ನಮ್ಮ ಹಿರಿಯರ ಮತ್ತು ನಮ್ಮ ಕುಲಬಾಂಧವರ ಮತ್ತು ನಮ್ಮ ಎಲ್ಲ ಸರ್ವ ಜನಾಂಗದವರ ಸಹಕಾರ ಇದೆ. ಇದಕ್ಕೆ ನಮ್ಮ ಹಿರಿಯರಾದ ನಮ್ಮ ಯಜಮಾನರು ಮಾತಾಡ್ತಾರೆ. ಇದು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಲೋಕನಹಳ್ಳಿ ಗ್ರಾಮದಲ್ಲಿ ಪ್ರತಿ 200 ವರ್ಷಗಳಿಂದನೂ ಸಹ ಬಂದಂತಹ ಶ್ರೀ ರಾಮನವಮಿ ಹಾಗೂ ಶ್ರೀ ರಾಮಚಂದ್ರ ಪ್ರಭುವಿನ ಹಬ್ಬವನ್ನು ನಾವು ಲೋಕನಹಳ್ಳಿ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಜನಾಂಗದವರು, ಬಣ್ಣಾಂತರ ಎಲ್ಲ ಜನಾಂಗದವರು ಸೇರಿ ನಾವು ಒಕ್ಕೊರಳಿನಿಂದ ಈ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಈ ಹಬ್ಬದ ವಿಶೇಷ ಏನಂತಂದರೆ, ನಾವು ಬೆಳಿಗ್ಗೆ ಹೋಳಿ ಹಬ್ಬ ಆಚರಿಸುವುದರ ಮೂಲಕ ಬಣ್ಣವನ್ನು ಸಿಂಪಡಿಸಿ ಎಲ್ಲರಿಗೂ ಸಹ ನಾವು ಸಹಬಾಳ್ವೆ ಹಾಗೂ ಸಹಜೀವನವನ್ನು ನಡೆಸ್ತೇವೆ ಅಂತ ಹೇಳ್ತಾ, ಹಾಗೆ ಸಂಜೆ ದೇವರ ಮೆರವಣಿಗೆಯನ್ನು ಮಾಡುವುದರ ಮೂಲಕ ಶ್ರೀ ರಾಮಚಂದ್ರ ಪ್ರಭುವಿನ ಒಂದು ಸಿದ್ಧಾಂತ ಆದರ್ಶಗಳನ್ನು ನಾವು ಈ ಗ್ರಾಮದ ಪ್ರತಿಯೊಬ್ಬರ ಜನರ ಮನಸ್ಸಿನಲ್ಲೂ ಸಹ ನಡೆಸಬೇಕು ಅಂತೇಳಿ ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಇವತ್ತಂತ ಬಂದಂಥದ್ದಲ್ಲ, ಸುಮಾರು 200 ವರ್ಷಗಳಿಂದ ಬಂದಂಥ ಲೋಕನಹಳ್ಳಿ ಗ್ರಾಮದಲ್ಲಿ ಆಚರಿಸ್ತಾ ಬಂದಿದ್ದೀವಿ. ನಮ್ಮ ಉಪ್ಪಾರ ಜನಾಂಗದ ಈ ಒಂದು ಕೊಡುಗೆ ಹಾಗೂ ಬಣ್ಣಾಂತರ ಜನಾಂಗದ ಮುಖಂಡರ ಕೊಡುಗೆ ಹಾಗೂ ಗ್ರಾಮದ ಮುಖಂಡರು ಹಾಗೂ ಈ ಒಂದು ಗ್ರಾಮ ಪಂಚಾಯಿತಿ ಸಹಕಾರ ಎಲ್ಲದೂ ಸಹ ಒಂದು ರಾಮನವಮಿಗೆ ಸಹಕಾರ ನೀಡ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಅಂತ ಖುಷಿ ಸಂತೋಷ ಪಡುವಂಥದ್ದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. 200 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾವ್ರು. ಆವಾಗಲಿಂದ ನಾವು ಅನ್ನದಾನ ಅದು 9 ಗಂಟೆ ಸಾಯಂಕಾಲ 9 ಗಂಟೆಗೆ ಮೆರವಣಿಗೆ ಮಾಡ್ತೀವಿ ಇಲ್ವಾ. ಇಲ್ಲಿ ಮೆರವಣಿಗೆ ಮಾಡ್ತೀವಿ. ಹುಡುಗರು ತುಂಡು ಹುಡುಗರಾಗಲಿ, ವಯಸ್ಸಾದ ಹುಡುಗರಾಗಲಿ, ಯಾರೇ ಆಗಲಿ, ಹಿರಿಕರಾಗಲಿ, ದೊಡ್ಡವರಾಗಲಿ, ಚಿಕ್ಕವರೇ ಆಗಲಿ, ಯಾರು ಗಲಾಟೆ ಗರ್ಜನೆ ಇಟ್ಕೊಳ್ಳದೆ ನಾವು ಬೆಳಿಗ್ಗೆ 9 ಗಂಟೆಗೆ ಉತ್ಸವ ಇದು ಮಾಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಪುನಃ ಬೆಳಿಗ್ಗೆ ಸಾಯಂಕಾಲ 9 ಗಂಟೆಗೆ 10 ಗಂಟೆಗೆ ನಮ್ಮ ದೇವ್ರ ಮೆರವಣಿಗೆ ಹಚ್ತೀವಿ. ಗಲಾಟೆ ಗರ್ಜನೆ ಇಲ್ಲದೆ ಎಲ್ಲ ಮಾಡ್ಕೊಂಡು ಪುನಃ 9 ಗಂಟೆ ಪುನಃ ಬೆಳಿಗ್ಗೆ 9 ಗಂಟೆಗೆ ನಾವು ಜನಕ್ಕೆ ಅನ್ನದಾನಗಳನ್ನೆಲ್ಲ ನಾವು ಮಾಡ್ತಾವೆ. ಯಾವುದು ಗಲಾಟೆಗಳು ಇರೋದಿಲ್ಲ ನಮ್ಗೆ. ಯಾವ ಗಲಾಟೆ ಎಲ್ಲ ಜಂಗನೂ ನಮಗೆ ಉಪಕಾರ ಮಾಡ್ತಾರೆ. ಎಲ್ಲ ಕ್ಯಾಸ್ಟು ಕೂಡ ಬಂದು ಊಟ ಮಾಡ್ಕೊಂಡು ಸಂತೋಷವಾಗಿ ಬೆಳಿಗ್ಗೆ ಆರಾಧನೆ ಮಾಡಿ ಸಂತೋಷ ಪಡಿಸ್ತೀವಿ ಅಷ್ಟೇ. ನಮಗೆ ಅದೇ ಭಾರಿ ಸಂತೋಷ. ಇದು ವರ್ಷ ನಾವು ಉಗಾದಿ ಆದು ಮಾರನೇ ದಿವಸ ನಾವು ಕುಂಡ್ರಿಸಿ ಅದನ್ನು ಪರಮಾತ್ಮನ ಆ ಭಗವಂತನ ಅದು ಕೀರ್ತನ ಭಜನ ಎಲ್ಲ ತಾಂಡ ಎಲ್ಲ ಸೇರ್ಕೊಂಡು ಅಚ್ಚುಕಟ್ಟಾಗಿ ನಾವು ಮಾಡಿ 9 ದಿವಸ ನಾವು
ನವರಾತ್ರಿ 9 ದಿವಸ ನಾವು ಮಾಡಿ ಆಮೇಲೆ ನಮ್ಮ ಉತ್ಸವ ಮಾಡಿ ಅಚ್ಚುಕಟ್ಟಾಗಿ ನಮ್ಮ ಜನಾಂಗನೆಲ್ಲ ಸಂತೋಷ ಪಟ್ಕೊಂಡು ಮಾಡ್ತಾವೆ ಸ್ವಾಮಿ.